ಬೆಂಗಳೂರಿನ ಹೆಗಡೆ ನಗರಲ್ಲಿ ಒಂದು ಪ್ರಕರಣ ನಡೆಯುತ್ತೆ. ಈಗ ಒಂದು 2 ದಿವಸದ ಹಿಂದೆ ಆ ವಿಡಿಯೋ ಈಗ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ. ಅದೇನ್ ವಿಡಿಯೋ ಅಂದ್ರೆ, ಒಬ್ಬ ಮದ್ರಸೆಯ ಟೀಚರು ಹಸೇನ್ ಅಂತ ಅವನ ಹೆಸರು. ಚಿಕ್ಕ ಮಕ್ಕಳು ಕಣ್ರಿ, ಚಿಕ್ಕ ಮಕ್ಕಳು, 8 ವರ್ಷ 10 ವರ್ಷದ ಮಕ್ಕಳು ಕೇವಲ ಆಟ ಆಡಿದ್ರು ಅನ್ನೋ ಒಂದೇ ಒಂದು ಕಾರಣ ಇಟ್ಕೊಂಡು ದನಕ್ ಬರ್ದಂಗ್ ಬಡಿತಾನೆ. ಈ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ 3 ರಿಂದ 4 ದಿವಸದಿಂದ ಟ್ರೆಂಡಿಂಗ್ ಅಲ್ಲಿದೆ. ಈ ವಿಡಿಯೋ ಸುಮಾರು ರಾಜ್ಯದ ಸಾವಿರಾರು ಸಂಖ್ಯೆಯಲ್ಲಿ ಜನ ನೋಡಿದ್ದಾರೆ. ಪ್ರಶ್ನೆ, ಆಮೇಲೆ ಎರಡನೇದು, ಮಕ್ಕಳ ಮತ್ತು ಕಲ್ಯಾಣ ಇಲಾಖೆ ಇದೇನ್ ಮಾಡ್ತಾ ಇದೆ? ನಿದ್ದೆ ಮಾಡ್ತಾ ಇದೆಯಾ? ಇಲ್ಲ ಈ ವಿಡಿಯೋ ನೋಡ್ದಂಗಿದ್ದಾರ? ಇಲ್ಲ ಅವ್ರ ಗಮನಕ್ಕೆ ಬಂದಿಲ್ವಾ? ಅವ್ರ ಗಮನಕ್ಕೆ ಬಂದಿಲ್ಲ ಅಂದ್ರೆ ಈಗ ನಾವು ವಿಡಿಯೋ ಹಾಕ್ತಾ ಇದೀವಿ, ಪ್ಲೇ ಮಾಡ್ತಾ ಇದೀವಿ, ನೀವು ಈ ವಿಡಿಯೋನ ನೋಡಿ. ಆಮೇಲೆ ಈ ಮದ್ರಸ ನಡೆಸ್ತಾ ಇದ್ದಾರಲ್ಲ, ಜವಾಬ್ದಾರಿ ಸ್ಥಾನದಲ್ಲಿ ಇದ್ದಾರಲ್ಲ, ನಿಮಗೆ ಮಾನ ಮರ್ಯಾದೆ ಏನಾದ್ರು ಇದೆಯಾ? ನೀವೆಲ್ಲ ಮನುಷ್ಯರ ಜನ್ಮ ತಗೊಂಡ್ಬಿಟ್ಟಿದ್ದೀರಾ? ಏನ್ ಜನ್ಮ ತಗೊಂಡ್ಬಿಟ್ಟಿದ್ದೀರಾ ನೀವು? ಚಿಕ್ಕ ಮಕ್ಳಿಗೆ ನಿಮ್ ಮಗ ಈ ತರ ಹೊಡಿತಾನಲ್ಲ, ನೀವೆಲ್ಲ ಮನುಷ್ಯರೇನ್ರಿ ನೀವು? ಮನುಷ್ಯರ ಜನ್ಮಕ್ಕೆ ನಿಮಗ್ ನಾಚಿಕೆ ಆಗ್ಬೇಕು ನಿಮ್ಗೆಲ್ಲ. ಇವತ್ತು ನೀವು ನಿಮ್ ಮನೆಗ್ ಊಟ ಮಾಡ್ತಾ ಇದ್ರಲ್ಲ, ನಿಮ್ ಮನೆಗ್ ತಿಂಡಿ ತಿಂತಾ ಇದ್ರಲ್ಲ, ನಿಮ್ ಮಗ ಹಾಕೊಂಡವನಲ್ಲ ಬಟ್ಟೆ, ಆ ಬಟ್ಟೆ ಎಲ್ಲ ಇವ್ರ ತಂದೆ ತಾಯಿಗಳು ದುಡ್ದು ನಿಮಗ್ ತಗೊಂಡ್ಬಂದ್ ಫೀಸ್ ಕಟ್ತಾ ಇದಾರಲ್ಲ, ಭಿಕ್ಷೆ. ಆ ಭಿಕ್ಷೆಲ್ ಬದುಕ್ತಾ ಇರೋರು ನೀವು. ಆ ಭಿಕ್ಷೆಲ್ ಬದುಕ್ತಾ ಇರೋರು ನಿಮ್ಗೆ ಇಷ್ಟು ದುರಹಂಕಾರನ? ಅಂತ ಮಕ್ಳುಗಳು, ಚಿಕ್ಕ ಮಕ್ಳು, ನಿಮಗ್ ಕರುಣೆ ಬರಲ್ವಾ ನಿಮ್ಗೆ? ನಿಮಗ್ ಮಾನ ಮರ್ಯಾದೆ ಏನೂ ಇಲ್ಲ ಏನ್ರಿ ನಿಮ್ಗೆ? ಇಡೀ ಮುಸ್ಲಿಂ ಸಮಾಜನ ತಲೆ ತಗ್ಸೋಂತ ಕೆಲಸಗಳು ಮಾಡ್ತಾ ಇದ್ದೀರಾ ನೀವು. ನಿಮ್ಮಂತ ಕೆಲವು ನಾಲಾಯಕಗಳಿಂದ, ಕೆಲವು ಕಚ್ಚಡಗಳಿಂದ ಇಡೀ ಮುಸ್ಲಿಂ ಸಮಾಜಕ್ಕೆ ಕೆಟ್ಟ ಹೆಸರು. ಸರಿನಾ? ಇಡೀ ಮುಸ್ಲಿಂ ಸಮಾಜ ಇವತ್ತು ಈ ವಿಡಿಯೋ ನೋಡಿದ್ಮೇಲೆ ನೀವೊಬ್ರಲ್ಲ, ನಿಮ್ಗಂತ ಮಾನ ಮರ್ಯಾದೆ ಇಲ್ಲ ಬಿಡಿ. ನೀವು ತಲೆ ತಗ್ಸೋದಲ್ಲ, ನಿಮಗ್ ಮಾನ ಮರ್ಯಾದೆ ಇದ್ದಿದ್ರೆ ನಿಮ್ ಮಗ ಮಾಡೋ ಟೈಮ್ನಾಗೆ ಈ ತರ ಹೊಡಿಯೋ ಜಾಗದಲ್ಲಿ ನಿಮ್ಮ ಮದ್ರಸದಲ್ಲಿ ಇದೆಯಲ್ಲ CCTVನ, ಅದ್ ನೋಡ್ದಾಗ್ಲೇ ನೀವು ಬುದ್ಧಿ ಕಲಿಸ್ಕೊಳ್ತಾ ಇದ್ರಿ. ಆದ್ರೆ ನಿಮಗ್ ಬಿಟ್ರಿ ಆ ಮುಸ್ಲಿಂ ಸಮಾಜ ಎಲ್ಲ ತಲೆ ತಗ್ಸೋ ಕೆಲಸಗಳು ಮಾಡ್ತಾ ಇದ್ರಲ್ರಿ. ನೀವೊಂದು ಧಾರ್ಮಿಕ ಗುರುಗಳು, ನೀವೊಬ್ರು ಬುದ್ಧಿವಂತರು, ನೀವು 4 ಜನಕ್ಕೆ ಬುದ್ಧಿ ಹೇಳೋರು. ನಿಮ್ಮ ಹತ್ರ ನಮ್ಮ ಮಕ್ಕಳು ಇದ್ರೆ ಓದ್ತಾರೆ, ಏನೋ ಕುರಾನ್ ಓದ್ತಾರೆ, ದೀನಿ ತಾಲೀಮ್ ಕಲಿತಾರೆ. ಈ ವಿಷಯ ಇಟ್ಕೊಂಡು ನಿಮ್ಮ ಹತ್ರಕ್ಕೆ ತಗೊಂಡ್ಬಂದು ಈ ತಂದೆ ತಾಯಿಗಳು ಸೇರಿಸೋದು. ಆದ್ರೆ ನೀವು ಇಂಥ ಕಚಡ ಕೆಲಸಗಳು ಮಾಡ್ತಿರಲ್ಲ, ಜನಗಳಿಗೆ ಮದ್ರಸಗಳ ಮೇಲೆ ನಂಬಿಕೆ ಹೊಂಟೋಗುತ್ತೆ. ನಿಮ್ಮಂತ ಒಂದು ಯಾವುದೋ ಕಪ್ಪು ಚಿಕ್ಕೆ ನಿಮ್ಗೆ ತಗೊಂಡ್ಬಂದ್ ಮಕ್ಳಿಗೆ ಬಿಡೋದು ಒಳ್ಳೆ ಬುದ್ಧಿ ಕಲೀಲಿ ಅಂತ. ತಂದೆ ತಾಯಿ ಹುಟ್ಟಿಸಿದ ಮಕ್ಳು ಅವರೇ ಮುಟ್ಟಿರಲ್ಲ. ನೀವ್ ಯಾರ್ರಿ? ನಿಮ್ ಮಗ ಕಾಲಿಂದ ಜಾಡ್ಸೋದಿತಾನಲ್ರಿ, ನಿಮ್ಗೆ ಕಣ್ ಕಾಣಿಸಲ್ವ ಇದೆಲ್ಲ? ಇಲ್ಲ ನೋಡ್ಬಿಟ್ಟೇನಾದ್ರು ಮಜಾ ತಗೊಳ್ತೀರಾ? ಫಿಲಮ್ ನೋಡ್ದಂಗ ಆಗುತ್ತಾ ನಿಮ್ಗೆ ಆ ಮಕ್ಳು ಹೊಡಿತಾ ಇದ್ರೆ? ನಿಮ್ಗೇನೋ ಅನ್ಸಲ್ವಾ ನಿಮ್ಗೆ? ನಿಮ್ ಮನೇಲಿ ಮಕ್ಳು ಇಲ್ವಾ? ನಿಮ್ ಮನೇಲಿ ಹೆಂಡತಿ ಮಕ್ಳು ಇಲ್ವಾ? ನಿಮ್ ಮನೇಲಿ ಚಿಕ್ಕ ಮಕ್ಳು ಇಲ್ವಾ? ಅವ್ರಿಗೂ ಹಿಂಗೆ ಹೊಡಿತೀರಾ ನೀವು? ಕಾಲಲ್ಲಿ ಜಾಡ್ಸೋದಿತೀರಾ? ನಿಮ್ಗೇನಾದ್ರೂ ಮಾನ ಮರ್ಯಾದೆ ಇದೆಯಾ? ನಮ್ಗೆ ಹೇಳಕ್ಕೂ ನಾಚಿಕೆ ಆಗುತ್ತೆ. ಆ ದೃಶ್ಯಗಳು ನೋಡಿದ್ರೆ ರಾಜ್ಯದ ಜನತೆ ಮುಂದೆ ನೀವು ಯಾವಾಗಾದ್ರೂ ಸಿಕ್ಕಿದ್ರೆ ಚಪ್ಲಿ ತಗೊಂಡು ಹಿಡಿತಾರೆ ಜನ. ಇದ್ ಮಾತ್ರ ಜ್ಞಾಪನ ಇರ್ಲಿ, ಸರಿನಾ? ದಯವಿಟ್ಟು ಪೊಲೀಸ್ ಅಧಿಕಾರಿಗಳಾಗ್ಲಿ, ಮಕ್ಕಳ ಮತ್ತು ಕಲ್ಯಾಣ ಇಲಾಖೆದವರಾಗ್ಲಿ ಈ ವಿಡಿಯೋನ ನೋಡಿದ ತಕ್ಷಣ, ಅವ್ರಿಗೆ ತಲುಪಿದ ತಕ್ಷಣ ಇವ್ರ ಬಗ್ಗೆ ಕ್ರಮ ತಗೊಳ್ಬೇಕು, ಇವ್ರಿಗೆ ಅರೆಸ್ಟ್ ಮಾಡಬೇಕು, ಜೈಲ್ಗೆಟ್ಟೋ ಕೆಲಸ ಕೂಡ ಆಗ್ಬೇಕು. ಯಾಕಂದ್ರೆ ನಾವು ತಪ್ಪಾಯ್ತು ಕ್ಷಮೆ ಕೇಳ್ತೀವಿ, ಇವತ್ತು ತಪ್ಪಾಯ್ತು ಅಂತ ಕ್ಷಮೆ ಕೇಳ್ಕೊಂಡು ಹೋಗ್ಬಿಟ್ಟು ನಾಳೆ ಬೇರೆ ಮಕ್ಳಿಗೆ ನೀವು ಹೊಡಿಯಲ್ಲ ಬಡಿಯಲ್ಲ ಅನ್ನೋದಕ್ಕೆ ಏನ್ ಗ್ಯಾರಂಟಿ? ಏನು ಹೇಳಿ? ಅದಕ್ಕೇನಾದ್ರೂ ನೀವು ಗ್ಯಾರಂಟಿ ಕೊಡ್ತೀವಿ ಅಂದ್ರೆ ಅದಕ್ಕೆ ನಂಬೋದೇನ್ ಜನ? ಇವತ್ತು ಈ ಮಕ್ಳ ಜೊತೆಗೆ ಮಾಡಿದ್ರ, ನಾಳೆ ಬೇರೆ ಮಕ್ಳ ಜೊತೆ ಬೇರೆ ಏನಾದ್ರು ಮಾಡಿ ಸಾಯಿಸ್ಬಿಟ್ಟು ಅಲ್ಲೇ ಮುಚ್ಚಾಕ್ಬಿಡ್ತೀರಾ ನೀವೆಲ್ಲ. ದಯವಿಟ್ಟು ಪೊಲೀಸ್ ಇಲಾಖೆಯವರು ಹಾಗೂ ಮಕ್ಕಳ ಕಲ್ಯಾಣ ಇಲಾಖೆದವರು ಇದ್ರ ಬಗ್ಗೆ ಕ್ರಮ ತಗೊಳ್ಬೇಕು. ನಮ್ಮ ರಾಜ್ಯದ ಪೊಲೀಸರು
ಯಾವುದೇ ಪ್ರಕರಣ ಇರಲಿ ಕೇವಲ 24 ಗಂಟೆಯಲ್ಲಿ ಸಾಲ್ವ್ ಮಾಡಿರೋರು, 24 ಗಂಟೆಯಲ್ಲಿ ಆ ಪ್ರಕರಣ ಮುಗಿಸಿರೋಂಥವ್ರು, ಅಷ್ಟು ದಕ್ಷ ಅಧಿಕಾರಿಗಳು ನಮ್ಮ ರಾಜ್ಯದಲ್ಲಿದ್ದಾರೆ, ನಮ್ಮ ಬೆಂಗಳೂರಲ್ಲಿದ್ದಾರೆ. ದಯವಿಟ್ಟು ಅಧಿಕಾರಿಗಳೇ ಇವ್ರಿಗೆ ಬಿಡಬೇಡಿ, ಇವ್ರ ಬಗ್ಗೆ ಕ್ರಮ ತಗೊಳ್ಳಿ. ಇದು ನಮ್ಮಿಂದ ನಿಮಗೆ ಕೈ ಮುಗಿದು ಕೇಳ್ಕೊಳ್ತಾ ಇದ್ದೀವಿ. जो ही उन्होंने हजरत के बेटे उन्होंने डेली भान 300 उन्होंने जाते आते नहीं। अच्छा उधर ही छको जो भी उन्होंने बच्चा को मारने कहा था ऑफिस में बुला को मारती सुनो, छोटे छोटे बच्चा को लकड़ियां टूटे टूटे जिसे आंगन पर मारती हो, छोटी छोटी चीज को। परसों खेलने में सिर्फ आवाज आएगा को सबको बुला के ऑफिस रूम में मारे थे हफ्ते के दिन। हालांकि उन्होंने खुद भी बोल को ही हफ्ते के दिन खेले जा को वो खेलने में छोटे छोटे बच्चा को यहाँ तक कि हमने भी बुला को मारे सोच। क्या नाम उसका? हसन सर। अच्छा, पहले भी बच्चों को सब मार को ही नो? हाँ, अच्छा, बल्ला के जनक मारते। तो ये जो बाजी ही तुम्हारे जो हजरत के बीवी ही, उन्होंने क्या भी आपको बोलते नहीं कहीं को मार रहा है? नहीं, उन्होंने खुद कुछ और एक्स्ट्रा दला को बोल को देती मारो ये इसी बच्चे। अभी ये मदरसे के अंदर मेंटेनेंस कैसा है, खाना पीना पाकी सफाई कैसी है? नहीं, पाकी सफाई तो नहीं है, खाने की तो बातिश नहीं करना वैसा। अच्छा, सालन में तो खाने में डाले तो सोचते हैं कि दलालिया सोच कहीं को सटने तो देते नहीं। सालन तो गरम गरम पानी में नमक मिर्ची डाल को दिए जैसा दिखता। अच्छा, सो खाने तो होता नहीं। कितने महीने से पढ़ रहे हैं आप? 8-9 महीने। 8-9 महीने से। तुम्हें कहीं कोई अम्मी अब्बा को पहले बोले नहीं से बारे में? कॉल करा देते नहीं, जब कॉल घर से भी आता है नहीं तो इनो हमें रिक्वेस्ट करे तो स्पीकर पे डाल को बिठा लेती है, उनके सामने बात करना सो बात करने देते नहीं ज्यादा। अच्छा, और कंप्लेंट भी करने होता नहीं, हम ना खुद सामने बिठा ले को स्पीकर पे डाल के बैठे थे, सो बात करने कंप्लेंट करने का भी नहीं होता। अच्छा, तो उस दिन जो वीडियो हमें मारे तुमने 2 जने कुछ ज्यादा मारी सर। हाँ, इनको भी अंदर जो बच्ची है उनको अंदर को मारे सकी से वो सिदरा को बोल को बच्ची है ना अंदर, उनको मारे। ये तुम्हारे हाथ को जो चोट आई थी वो क्या वजह से? ये नसरीन बाजी कले को अकेले ही कुरान पढ़ा 300 नो हमना उन्होंने मारे थे सिए। बाजी मतलब पढ़ाने वाले वो, उसका कुरान क्या पढ़ा बोलते हैं? 300 मिस टीचर टीचर मारे सो। अच्छा, कितने टोटल बच्चे हैं वहाँ मदरसे में? वो रहेंगे 150 बच्चे, 100-150 तो 100 है नहीं, हॉस्टल वाले 100-150 बच्चे में इन्हों ऐसा मारती सबको? हाँ, ज्यादातर छोटे बच्चों को तो सुनो लकड़ियां टूटे जैसा मारती हैं। बड़े सीनियर दीदियां तो उनकी सपोर्ट टीचर्स जो ही जो न पढ़ती भी पढ़ाती भी सपोर्ट लेने तो कौन भी आते नहीं। काम आगे माँ कराती हैं कि बच्चा क्या सका तो भी? हाँ, हमें खुद का काम हमें खुद ही कर लेना सो। दूसरा मदरसे में खुद का काम खुद करने का। हाँ, दूसरा उसके अलावा क्या तो भी? ओ बर्तन की बारी पड़े होती है, वॉशरूम भी हमें धो लेना, बर्तन की बारी कराती। ठीक है, बड़े दक्षान जो होती है खाने पका के ना।